ಶಿವಮೊಗ್ಗದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸರು ಹೊಸ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಾರೆ. ಡ್ರೋನ್ ಕ್ಯಾಮೆರಾ ಮೂಲಕ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕಣ್ಗಾವಲು ನಡೆಸಲಾಗ್ತಾ ಇದೆ. ಈ ವೇಳೆ ಗ್ರಾಮಾಂತರ ಭಾಗದ ಕೋಟೆ ಗಂಗೂರು ಗ್ರಾಮದಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ಮದ್ಯಪಾನ ಮಾಡ್ತಾ ಇದ್ದ ಕೆಲವರು ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ. ಡ್ರೋನ್ ಹಾರಾಟದ ವೇಳೆ ದೃಶ್ಯ ಸಿಕ್ಕಿದ ಹಿನ್ನೆಲೆ ತಕ್ಷಣ ಕ್ರಮ ಕೈಗೊಂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಸಾರ್ವಜನಿಕವಾಗಿ ಮದ್ಯಪಾನ ಮಾಡ್ತಾ ಇದ್ದ ಸಂದೀಪ್, ಶಿವನೇಶ ಕುಮಾರ್ ಮತ್ತು ಮೇಘರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕ್ರೈಮ್ ಹಾಟ್ಸ್ಪಾಟ್ಸ್ ಅನ್ನ ಮ್ಯಾಪ್ ಮಾಡ್ಕೊಂಡಿದ್ದೀವಿ. ಈ ಹಾಟ್ಸ್ಪಾಟ್ಸ್ ಅನ್ನ ಯಾವ ರೀತಿ ಮ್ಯಾಪ್ ಮಾಡ್ಕೊಂಡಿದ್ದೀವಿ ಅಂದರೆ, ನಮಗೆ ಕಾಲ್ಗಳು ಬರ್ತವೆ. ಆ ಕಾಲ್ಗಳು ಯಾವ ಏರಿಯಾಯಿಂದ ಬರ್ತಾ ಇದೆ ಅಂತ ಕಾಲ್ ಡೆನ್ಸಿಟಿ ಮೇಲೆ ನಾವು ಮ್ಯಾಪ್ ಮಾಡಿಕೊಂಡು ಅದರಲ್ಲಿ ನಮ್ಮ ಡ್ರೋನ್ಸನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಏನೇನು ನಮಗೆ ಚಟುವಟಿಕೆಗಳು ಕಂಡು ಬರ್ತಾ ಇದೆ ಅದ್ರ ಮೇಲೆ ವಿ ಆರ್ ಬುಕಿಂಗ್ ಕೇಸಸ್. ಹಿಂದೆ ಲಘು ಪ್ರಕರಣಗಳನ್ನು ಹಾಕ್ತಾ ಇದ್ವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇತರ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬರ್ತಾ ಇದೆ. ಅದಕ್ಕೇ ಮೊನ್ನೆ ಭದ್ರಾವತಿಯಲ್ಲಿ ನಾವು ಒಂದು ಅಕ್ರಮ ಜೂಜಿನ ಒಂದು ಪ್ರಕರಣವನ್ನು 19 ಜನರ ಮೇಲೆ ನಾವು ದಾಖಲು ಮಾಡಿದ್ವಿ. ನಿನ್ನೆ ನಮ್ಮ ಏನು ಶಿವಮೊಗ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೋಟೆ ಗಂಗೂರು ಅಲ್ಲಿ ನಾವು ಡ್ರೋನನ್ನು ಹಾರಿಸಿದಾಗ ಆಚೆ ಕೂತ್ಕೊಂಡು ಕುಡಿತಾ ಇದ್ರು. ಈ ಒಂದು ಮಾತನ್ನು ಹಲವಾರು ಬಾರಿ ನೀವು ಇದೇ ಪ್ರೆಸ್ ಕಾನ್ಫರೆನ್ಸಲ್ಲೇ ಹೇಳಿರ್ತೀರ. ನೀವು ಪಾಳು ಬಿದ್ದಿರೋ ಜಾಗಗಳಲ್ಲಿ ಅಥವಾ ಹೈಸ್ಕೂಲ್ ಗ್ರೌಂಡ್ಗಳಲ್ಲಿ ಸಾಯಂಕಾಲದ ಟೈಮಲ್ಲಿ, ಬೆಳಗ್ಗೆ ಟೈಮಲ್ಲಿ ಅವರು ಡ್ರಿಂಕ್ಸ್ ಮಾಡ್ತಾರೆ ಅಂತ. ಅದಕ್ಕೇನೆ ಇವಾಗ ನಾವು ಹೋಗೋಷ್ಟರಲ್ಲಿ ಅವ್ರು ಜನರಲಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡೋರು. ಅದಕ್ಕೆ ಇವಾಗ ನಮ್ಮ ಡ್ರೋನನ್ನು ನಾವು ಹಾರಿಸೋದ್ರಿಂದ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೂ ನಮಗೆ ಈಸಿ ಆಗ್ತಾ ಇದೆ. ನಿನ್ನೆ ಅವ್ರ ಮೇಲೂ ಕೂಡ ನಾವು ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಇದು ನಿರಂತರವಾಗಿ ಇನ್ಮೇಲಿಂದ ನಿರಂತರವಾಗಿ ಈ ಕಾರ್ಯಾಚರಣೆ ನಡೀತಾನೆ ಇರುತ್ತೆ. ನಿಮಗೆ ಎಲ್ಲಾದರೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ನಮ್ಮ 112ಗಾರು ತಿಳಿಸ್ಬೋದು, ಇಲ್ಲ ನಮ್ಮ ಪಬ್ಲಿಕ್ ಐ ಏನಿದೆ ಪಬ್ಲಿಕ್ ಐಗೆ ತಿಳಿಸ್ಬೋದು. ಪಬ್ಲಿಕ್ ಐಯಲ್ಲಿ ವಿ ಹ್ಯಾವ್ ರಿಸೀವ್ಡ್ ಕ್ಲೋಸ್ ಟು 800 ಕಂಪ್ಲೇಂಟ್ಸ್. ಶುರು ಮಾಡಿದಾಗಲಿಂದ ಒಂದು 800 ಕಂಪ್ಲೇಂಟ್ಸ್ ಬಂದಿದೆ. ಆ್ಯಂಡ್ ದ ರೆಸ್ಪಾನ್ಸ್ ಹ್ಯಾಸ್ ಬೀನ್ ವೆರಿ ಪಾಸಿಟಿವ್. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕ್ರೈಮ್ ಹಾಟ್ಸ್ಪಾಟ್ಸನ್ನು ಮ್ಯಾಪ್ ಮಾಡ್ಕೊಂಡಿದ್ದೀವಿ. ಈ ಹಾಟ್ಸ್ಪಾಟ್ಸನ್ನು ಯಾವ ರೀತಿ ಮ್ಯಾಪ್ ಮಾಡ್ಕೊಂಡಿದ್ದೀವಿ ಅಂದರೆ, ನಮಗೆ ಕಾಲ್ಗಳು ಬರ್ತವೆ. ಆ ಕಾಲ್ಗಳು ಯಾವ ಏರಿಯಾಯಿಂದ ಬರ್ತಾ ಇದೆ ಅಂತ ಕಾಲ್ ಡೆನ್ಸಿಟಿ ಮೇಲೆ ನಾವು ಮ್ಯಾಪ್ ಮಾಡಿಕೊಂಡು ಅದರಲ್ಲಿ